ರಾಮ ಮಂದಿರ ಉದ್ಘಾಟನೆ ಆಯಿತು, ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಯಿತು, ಶ್ರೀರಾಮ ಲಲ್ಲಾ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಆಯಿತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಸಿಗರು ತುಂಬಾನೇ ಟೀಕೆಯನ್ನ ಮಾಡ್ತಾ ಇದ್ರು. ಹಾಗೆ ಲೋಕಸಭೆಯ ಎಲೆಕ್ಷನ್ ತಂತ್ರ ಇದು ಅಂತಾನು ಹೇಳ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ತುಂಬಾ ಜನ ಮಾತನಾಡಿದ್ದಾರೆ. ಈಗ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿದೆ, ಅಂದ್ರೆ ಮೂಲಗಳು ತಿಳಿಸಿದೆ. ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರ ಈ ಬಜೆಟ್ 2024-25 ಬಜೆಟ್ನಲ್ಲಿ 100 ಏನು ದೇವಸ್ಥಾನ ಇದೆಯಲ್ಲ, 100 ದೇವಸ್ಥಾನಗಳಿಗೆ 100 ಕೋಟಿಯನ್ನ ಕೊಡುವಂತಹ, ಅಂದ್ರೆ ಆ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ 100 ಕೋಟಿಯನ್ನ ಇಡುವಂತಹ ಯೋಜನೆಗಳು ಅಥವಾ ಇಡುವಂತಹ ಗ್ಯಾರಂಟಿಗಳು ಬರುತ್ತೆ ಅಂತ ಈಗ ಮೂಲಗಳು ತಿಳಿಸಿವೆ. ಇನ್ನೊಂದು ವಿಚಾರ ಏನಂತಂದ್ರೆ, ಹಲವಾರು ಬಾರಿ ಈ ರಾಮ ಮಂದಿರ ಉದ್ಘಾಟನೆ ಆಗಿದ್ದಕ್ಕೆ ಟೀಕೆಯನ್ನ ಮಾಡ್ತಾನೆ ಇದ್ರು. ಬಿಜೆಪಿಯ ಸೊತ್ತಲ್ಲ, ಹಿಂದೂ ಬಿಜೆಪಿಯ ಸೊತ್ತಲ್ಲ, ಅಥವಾ ದೇವಸ್ಥಾನ ರಾಮ ಬಿಜೆಪಿಯ ಸೊತ್ತಲ್ಲ ಅಂತ ಗುಡುಕ್ತಾನೆ ಇದ್ರು. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ನಮಗೆ ಹೈಕಮಾಂಡ್ ಹೇಳಿದೆ, ನಾವು ಯಾರು ಕೂಡ ಆಹ್ವಾನ ಸಿಕ್ಕಿದ್ರು ಕೂಡ ನಾವು ರಾಮ ಮಂದಿರಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಅದಾದ ನಂತರ 2024 ಜನವರಿ 22ರಂದು ಅಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಉದ್ಘಾಟನೆ, ಅಂದ್ರೆ ಅಯೋಧ್ಯೆಯಲ್ಲಿ ದೇವಸ್ಥಾನದ ಉದ್ಘಾಟನೆ ಹಾಗೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗಿರುವಂತಹ ಸಮಯದಲ್ಲಿ ಮೋದಿ ಅವರು ಒಂದು ಮಾತು ಹೇಳಿದ್ರು. ಏನು ಅಂತಂದ್ರೆ, ಎಲ್ಲರ ಅಂದ್ರೆ ಕರೆ ಕೊಟ್ಟಿದ್ರು, ಎಲ್ಲರ ಮನೆಯಲ್ಲಿ ದೀಪವನ್ನ ಹಚ್ಚಿ ಎಲ್ಲರೂ ಕೂಡ ರಾಮನ ಧ್ಯಾನವನ್ನ ಮಾಡಿ ಅಂತ ಮೋದಿ ಅವರು ಕರೆಯನ್ನ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟೀಕೆಗಳು ಬಂದರೂ ಕೂಡ 2024 ಜನವರಿ 22ನೇ ತಾರೀಕಿನಂದು ಶ್ರೀರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಿ ಕರ್ನಾಟಕದಲ್ಲಿ ಬೇರೊಂದು ಕಡೆ ಹೋಗಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಡ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಹೇಳ್ತಾನೆ ಇದ್ರು, ಯಾವ ವಿಚಾರ ಅಂತಂದ್ರೆ, ನಾನು ರಾಮನ ವಿರೋಧಿ ಅಲ್ಲ, ಬಿಜೆಪಿಯ ಸೊತ್ತ, ಹಾಗಾದ್ರೆ ಬಿಜೆಪಿಯ ಸೊತ್ತು ಮಾತ್ರನ ರಾಮ ಅನ್ನುವಂತಹ ಮಾತುಗಳನ್ನು ಕೂಡ ಸಿದ್ದರಾಮಯ್ಯ ಅವರಾಗಿರ್ಲಿ, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಹೇಳ್ತಾನೆ ಬರ್ತಾ ಇದ್ರು. ಈ ವಿಚಾರದಲ್ಲಿ 2024 ಜನವರಿ 22ರಂದು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಡ ಮಾಡಿದ್ರು. ಈಗ 2024-25 ಬಜೆಟ್ನಲ್ಲಿ 100 ದೇವಾಲಯಗಳಿಗೆ, 100 ಹಿಂದೂ ದೇವಾಲಯಗಳಿಗೆ 100 ಕೋಟಿ ರೂಪಾಯಿಯ ಅನುದಾನ ಅಂತ ಹೇಳ್ಬೋದು ಅಥವಾ ಸಹಾಯ ಅಂತ ಹೇಳ್ಬೋದು. ಈ ಸಹಾಯವನ್ನ ಮಾಡುವುದಾಗಿ ಏನು ಬಜೆಟ್ ಮಂಡನೆಯಲ್ಲಿ ಗ್ಯಾರಂಟಿಗಳು ಬರ್ತಾ ಇದೆ. ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಇದಕ್ಕೂ ಕೂಡ ದುಡ್ಡನ್ನ ಮೀಸಲು ಇಡ್ತಾರೆ ಅನ್ನುವಂತಹ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನೊಂದು ವಿಚಾರ ಮಾತನಾಡಬೇಕು ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಸರ್ಕಾರ ನಿವೇಶನ ಹಂಚಿಕೆಯನ್ನ ಮಾಡೋಕೆ ರೆಡಿಯಾಗಿದೆ. ಅಂದ್ರೆ ಇಲ್ಲಿಂದ ಅಯೋಧ್ಯೆಗೆ ಹೋಗಿರ್ತಾರೆ ಅಥವಾ ಕೇರಳದಿಂದ ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ, ಭಕ್ತ ಸಾಗರಗಳು ಬರ್ತಾ ಇರುತ್ತೆ. ಈ ಕಾರಣಕ್ಕೋಸ್ಕರ ಅವ್ರಿಗೆ ಉಳ್ಕೊಳ್ಳೋಕೆ, ಕೂತ್ಕೊಳ್ಳೋಕೆ ಅಥವಾ ಸ್ನಾನವನ್ನ ಮಾಡೋಕೆ ಈ ತರ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡೋಕೆ ಉತ್ತರ ಪ್ರದೇಶದ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಇನ್ನೊಂದು ವಿಚಾರವನ್ನ ಹೇಳಿದ್ದಾರೆ. ಅಂದ್ರೆ ಬಜೆಟ್ ನಲ್ಲಿ ಹೇಳುವಂತಹ ಒಂದು ವಿಚಾರ ಇದಾಗಿದೆ. ಏನು ಅಂತಂದ್ರೆ, ಉತ್ತರ ಪ್ರದೇಶಕ್ಕೆ, ಅಯೋಧ್ಯೆಗೆ ಯಾರು ದರ್ಶನವನ್ನ ಕೊಡ್ತಿದಾರೋ, ಕರ್ನಾಟಕದಿಂದ ಹೋಗ್ತಿದಾರೋ ಅಥವಾ ಬೇರೆ ಕಡೆಯಿಂದ ಹೋಗ್ತಿದಾರೋ, ಅಲ್ಲಿ ಒಂದು ವಸತಿ ಗೃಹವನ್ನ ಸ್ಥಾಪನೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ. ಹೌದು, ಮೊದಲು ಅಯೋಧ್ಯೆಗೆ ನಾವು ಬರೋದಿಲ್ಲ, ರಾಮ ಮಂದಿರ ಪ್ರತಿಷ್ಠಾಪನೆಗೆ ನಾವು ಬರೋದಿಲ್ಲ, ಇದು ಬಿಜೆಪಿಯ ತಂತ್ರಗಾರಿಕೆಯಾಗಿದೆ, ಷಡ್ಯಂತ್ರವಾಗಿದೆ, ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇರುವಾಗ ಅಯೋಧ್ಯೆಯನ್ನ ಉದ್ಘಾಟನೆ ಮಾಡಬೇಕಿತ್ತ ಅನ್ನುವಂಥ ಮಾತುಗಳನ್ನೆಲ್ಲ ಆಡಿದ ಮೇಲೆ ಈಗ 100 ಕೋಟಿ ವೆಚ್ಚದಲ್ಲಿ ಒಂದು ಅಯೋಧ್ಯೆಯಲ್ಲಿ ವಸತಿ ಗೃಹವನ್ನ ಮಾಡೋದಾಗಿ ಅವರು ಆಲೋಚನೆಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಇಲ್ಲಿಂದ ಹೋಗ್ತಾರೆ ಸಿದ್ದರಾಮಯ್ಯ ಅವರ ಅಯೋಧ್ಯೆಗೆ ಭೇಟಿ ಕೊಡ್ಬೇಕಾಗತ್ತೆ, ಕಾಂಗ್ರೆಸ್ನ ಮುಖಂಡರು ಯಾರಾದ್ರೂ ಅಯೋಧ್ಯೆಗೆ ಭೇಟಿ ಕೊಡ್ಬೇಕಾಗತ್ತೆ, ರಾಮ ಮಂದಿರಕ್ಕೆ ಭೇಟಿ ಕೊಡ್ಬೇಕಾಗತ್ತೆ, ಅವರಿಗೆ ಉಳ್ಕೊಳ್ಳೋಕೆ ಎಲ್ಲ ಅವಶ್ಯಕತೆ ಇದೆ ಅಲ್ವಾ ಈ ಒಂದು ವಸತಿ ಗೃಹ. ಆದ ಕಾರಣ ಅಲ್ಲಿ ವಸತಿ ಗೃಹವನ್ನ ಮಾಡಬಹುದು ಅನ್ನುವಂತಹ ಸುದ್ದಿಗಳು ಕೂಡ ಅಲ್ಲಲ್ಲಿ ಹರಿದಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಆದ್ರೂ ಕೂಡ ಇನ್ನೇನು ಬಜೆಟ್ ಮಂಡನೆ ಆಗುವಂತಹ ಸಮಯ ಬರ್ತಾ ಇದೆ, ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ದೇವಸ್ಥಾನಗಳಿಗೆ ಕಾನ್ಸಂಟ್ರೇಟ್ ಮಾಡಬಹುದು ಈ ವಿಚಾರವಾಗಿ ಅನ್ನುವಂತಹ ಮಾತುಗಳು
ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಹಿಂದುಳಿದ ವರ್ಗದವರಿಗೂ ಕೂಡ ಇವರು ಹಲವಾರು ಯೋಜನೆಗಳನ್ನ ತಂದಿದ್ರು, ಹಾಗೆ ಹಲವಾರು ಗ್ಯಾರಂಟಿಗಳನ್ನ ಕೂಡ ಕೊಟ್ಟಿದ್ರು. ಆದರೆ ಈಗ ದೇವಸ್ಥಾನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಹುದು ಅನ್ನುವಂಥದ್ದು ಎಲ್ಲರ ನಂಬಿಕೆ ಆಗಿದೆ, ಹಾಗೆ ಎಲ್ಲರ ಒಂದು ಗುಸುಪಿಸು ಪಿಸಿಪಿಸು ಮಾತು ಆಗಿದೆ ಅನ್ನುವಂಥದ್ದು ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಇನ್ ಮುಂದೆ ಕಾದು ನೋಡ್ಬೇಕಾಗಿದೆ 2024-25 ಬಜೆಟ್ ಮಂಡನೆಯಲ್ಲಿ ಯಾವೆಲ್ಲ ಯೋಜನೆಗಳು ಬರುತ್ತೆ, ಯಾವೆಲ್ಲ ವಿಧಾನಗಳು ಇರುತ್ತೆ, ಯಾವೆಲ್ಲ ಯೋಜನೆಗಳಿಗೆ ದುಡ್ಡನ್ನ ಅನುದಾನವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.